ಇವತ್ತು ಈ ಹೆಸರು ಜನಕ್ಕೆ ಗೊತ್ತಾಗಕ್ಕೆ, ಈ ಹೆಸರು ಇಂಡಸ್ಟ್ರಿಗೆ ಗೊತ್ತಾಗಕ್ಕೆ ಈಸ್ ದ ಮ್ಯಾನ್. ಯಾ ಅಫ್ಕೋರ್ಸ್. ಆ ಅಟೆಂಪ್ಟ್ ಮಾಡ್ದೋಗಿ ಎಲ್ಲೋದ್ರು ಎಳ್ಕೊಂಡು ಹೋಗು, ಸೇರ್ಸು, ಹೇಳಿಲ್ವಾ ಮಿಕ್ಸು. ರವೀಂದ್ರ ಕಲಾಕ್ಷೇತ್ರ ಅಷ್ಟು ಜನ ಇದ್ರೂನು ಒಂದು ಬ್ಯಾಂಡೇಜ್ ಹಾಕ್ಬಿಟ್ಟು ಮಗಳನ್ನ ಒಳಗೆ ಕರ್ಸ್ಕೊಂಡು ಒಳಗಡೆ ಸರ್ ಮಗುಗೆ ನೀನು ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಸರ್, ನಾನು ಅಲ್ಲಿ ನಿಂತಿರ್ತೀನಿ ಕೂರಿಸ್ಕೊ, ಯಾರ್ದೋ ತೊಡೆ ಮೇಲೆ ಕೂರಿಸ್ಬಿಟ್ಟು ನೋಡು ಅನಂತ್ ಸ್ವಾಮಿ, ರಾಜು ಅನಂತ್ ಸ್ವಾಮಿ ಇವರೆಲ್ಲ ಹಾಡುವಾಗ ನೋಡು ಅವ್ರು ಹೆಂಗೆ ಹಾಡ್ತಾರೆ ನೋಡು, ಅವ್ರು ಯಾವ ಥರ ಹಾಡ್ತಾರೆ ಎಂಥ ಪ್ಯಾಷನ್ ಅಲ್ಲ ಮನುಷ್ಯಂಗೆ ಅನ್ಸ್ಬಿಡುತ್ತೆ. ಹೇಳಿ ಪೇಪರಲ್ಲಿ ನಗರದಲ್ಲಿ ಇಂದು ತೆಗೆದು ನೋಡಿ ಎಲ್ಲಿ ಪ್ರೋಗ್ರಾಮ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಏನು ಮರೆಯ ದಿನ ಇದೆ ಕೆಲಸ. ಅದೇ ಫ್ಯಾಕ್ಟ್ರಿಲಿಂದ ಬಂದ ಮೇಲೆ ಓದು ಬರಹ ಏನಿಲ್ಲ, ಸತ್ಯ ಹೇಳ್ತೀನಿ ಕೇಳು, ಓದು ಬರಹ ಏನಿಲ್ಲ ನಂದು. 30-35 ಮ್ಯಾಕ್ಸಿಮಮ್. ಅದನ್ನ ತಲೆ ಕೆಡಿಸ್ಕೊಂಡೇ ಇಲ್ಲ. ನಮ್ಮಪ್ಪ ಬೇಡ ಅಂತ, ನೀನು ಆದರೆ ಸಿಂಗರೇ ಕಲಾವಿದೇನೆ ಆಗಬೇಕು ಅಂತ. ಬಿ ವಿ ಶ್ರೀನಿವಾಸ್ ಸರ್ ಹತ್ರ ಅವ್ರ ಹತ್ರ ಎಲ್ಲ ಕರ್ಕೊಂಡು ಸರ್ ನನ್ನ ಮಗಳು ಹಾಡ್ತಾಳೆ. ಆ ಯುವರಂಗದಲ್ಲಿ ವೈಕೆ ಮುದ್ದು ಕೃಷ್ಣ ಸರ್ನ ಸರ್ ನನ್ನ ಮಗಳು ಹಾಡ್ತಾಳೆ. ವೈಕೆ ಎಂ ಸರ್ನು ಪಾಪ ಅಷ್ಟು ನೆನ್ಸ್ಕೋಬೇಕು ನಾನು. ವೈಕೆ ಎಂ ಸರ್ ಯುವರಂಗ ಅಂತ ದೊಡ್ಡ ಕಾರ್ಯಕ್ರಮ, ಅಲ್ಲೆಲ್ಲ ದೊಡ್ಡ ಪ್ರಸ್ತುತಿ, ನಂದೊಂದು ಪುಟ್ಟದೊಂದು ಫೋಟೋ ಹಾಕ್ಬಿಟ್ಟು ಸರ್ ನನ್ನ ಮಗಳಿಗೊಂದು ಅವಕಾಶ. ವೈಕೆ ಎಂ ಸರ್ ನೋಡೋಣಪ್ಪ ಎಲ್ಲ ದೊಡ್ಡವ್ರು ಇದ್ದಾರೆ, ನೋಡೋಣ ರತ್ನಮಾಲಾ ಮಾಲತಿ ಛಾಯಾ ಅವರೆಲ್ಲ ಇದ್ದಾರೆ ನೋಡೋಣ. ಆ ಮಧ್ಯದಲ್ಲಿ ಎಲ್ಲೋ ಬಾಲಿ ಸರ್ ಕೇಳ್ಕೊಂಡು ಎಲ್ಲಿ ಕಾಡಿನ ಮೂಲೆಯ ಕೆರೆಯ ಕೆಸರಿನಲ್ಲಿ ಮೂಡಿದ ಹೂವನು ನೀ ಕೊಯ್ದೆ ಅಂತೆಲ್ಲ ಹಾಕಿ ಅದಾದಮೇಲೆ ಅಲ್ಲೆಲ್ಲೋ ಒಂದು ಕಡೆ ಹಾಡ್ಸೋದು. ಇಷ್ಟೇ ನಮ್ಮಪ್ಪ ತುರುಕ್ಸಿ ನನ್ನನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಸಿದ್ದ. ಸ್ಟಾರ್ ಸಿಂಗರ್ ಆದ್ರಲ್ಲ ಸುನೀತಾ, ಜಗತ್ತು ಗೊತ್ತಾದ್ರಲ್ಲ, ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಗಾಯಕಿ ಸುನೀತಾ ಆದ್ರಲ್ಲ. ಹೌದು. ಇನ್ನು ಅವಕಾಶಗಳು ಒದ್ಕೊಂಬರ್ಬೇಕು, ನೀವು ಇನ್ನೂ ಎಷ್ಟೋ ಬೆಳಿಬೇಕು, ನಿಮ್ಮನ್ನೆಲ್ಲ ಹುಡುಕೊಂಬರ್ಬೇಕು, ಹಿಂಗೆಲ್ಲ ಇರ್ಬೇಕಾಗಿತ್ತು. ಹೌದು. ಡಾಟ್ 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 ಇಲ್ಲ ಇತ್ತು, ಇದೆ. ಈ ಹೇಳಿದ್ನಲ್ಲ ಇವತ್ತು ಕೆಲವೊಂದು ಹಾಡುಗಳಿಗೆ ಸುನೀತಾನೇ ಬೇಕು ಅಂತ ಇದೆ. ಈಗ ನೆನ್ನೆ ಒಂದು ಆ್ಯಕ್ಚುಲಿ ಸಪೋಸ್ ಟು ಟೆಲ್ ಆಕಾಶ್ ಪರ್ವ ಕಾಲ್ ಮಾಡಿದ್ರು ಕೀಬೋರ್ಡ್ ಹಾಕಿ, ಜಗದ್ಧಾತ್ರಿ ಅಂತ ಒಂದು ಸೀರಿಯಲ್ ಬರ್ತಿದೆ ಝೀನಲ್ಲಿ. ಅಕ್ಕ ನೀವೇ ಹಾಡ್ಬೇಕು ಅದನ್ನ ಅಂತ. ಹೌದಾ ಅಂತ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದ್, ಇಷ್ಟು ದೊಡ್ಡ ವಾಯ್ಸ್ನಲ್ಲಿ ಅಕ್ಕ ಅಂದರೆ ಅಕ್ಕನೇ ಅಕ್ಕ ಈ ವಾಯ್ಸ್ ಅಕ್ಕಂಗೆ ಸುನೀತಂಗೆ ಸೂಟ್ ಆಗುತ್ತೆ ಅನ್ನೋರು ಇದ್ದಾರೆ. ಈಗ ನಾಗೇಂದ್ರ ಪ್ರಸಾದ್ ಮೊನ್ನೆ ನಾಗೇಂದ್ರ ಪ್ರಸಾದ್ ಒಂದು ಮೂವಿಗೆ ಹಾಡಿದೆ, ಮನೋಜವಂ ಆತ್ರೇಯ ಇದ್ದಾರಲ್ಲ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು ಫೋನ್ ಮಾಡಿ, ಅಕ್ಕ ನೀವೇ ಹಾಡ್ಬೇಕು, ಅದು ಕೇಳಿದ್ರೆ ನೀವೇ ಹಾಡಬೇಕು ಅನ್ಸತ್ತೆ ಅಂತ. ಎಸ್. ಬಟ್ ಆ ಟೈಮಲ್ಲಿ ನೀವು ಚೂಸಿ ಆದ್ರೂ ಇಂಡಸ್ಟ್ರಿ ಚೂಸಿ ಆಯಿತು? ಇಂಡಸ್ಟ್ರಿನೇ. ಬಟ್ ಇವತ್ತು ನಾನು ಆದಮೇಲೆ ನಾನು ಹಾಡಿದ ತಕ್ಷಣ ನಾನೇನು ಕೋರಸ್ ಬಿಟ್ಬಿಡಲಿಲ್ಲ, ಯಾಕೆಂದ್ರೆ ನಂಗೆ ತುಂಬ ಹೇಳಿಕೆ ಕೊಟ್ಟಿದೆ, ನನಗೆ ತುಂಬ ಕಲ್ತ್ಕೊಂಡಿದ್ದು ಸುಮಾರು. ಬಟ್ ಕೊನೆಗೆ ಸ್ವಲ್ಪ ಗುರು ಸರು, ಅನೂಪ, ಹರಿ ಸರ್ ಈ 3 ಜನಕ್ಕೆ ಬಿಟ್ಟರೆ ನಾನು ಯಾರಿಗೂ ಕೋರಸ್ ಹಾಡ್ತಿರ್ಲಿಲ್ಲ ನಾನು. ಅಷ್ಟು ನಾನು ಇದಾದಮೇಲೆ ಯಾಕೆ ನನ್ನಲ್ಲಿ ಏನು ಕೊರತೆ. ಬಟ್ ಇವತ್ತಿಗೂ ಯಾವುದನ್ನೇ ಅಟೆಂಪ್ಟ್ ಮಾಡೋಕ್ಕಾಗಲ್ಲ ಅಂತಿಲ್ಲ. ಮೊನ್ನೆ ಹೇಳಿದ್ನಲ್ಲ ಐರಾ ಅಂತ ಒಂದು ಮೂವಿಗೆ ಹಾಡಿದೆ, ಹರ್ಷ ಕೌಶಿಕ್ ಅಂತ ಹೇಳಿ. ಹೆಂಗೆ ಬಂದಿದೆ ಅಂದರೆ ತಮಿಳ್ ವೈಲಿನಿಸ್ಟ್ ಎಲ್ಲ ಯಾರಿದು ಸಿಂಗರು ಅಂತ ಕೇಳಿ ನಾನು ಕೇಳ್ತಿರೋ, ನನಗೆ ಕಾಡ್ತಿರೋ ನನ್ನ ಪ್ರಶ್ನೆ ಏನಂದರೆ, ಸಿನಿಮಾ ಹಿಟ್ ಆಗಲಿಲ್ಲ ಹಾಗಾಗಿ ಸುನೀತಾ ಫೇಮಸ್ ಆಗಲಿಲ್ವಾ? ಅದು ಮೇ ಬಿ ಸುಮಾರು ಫಿಲಮ್ ಹಂಗಾಗಿದೆ. ಕ್ಷಣ ಹೇಳದ್ನಲ್ಲ, ಆರ್ ಪಿ ಪಟ್ನಾಯಕ್ ಸರ್ ಎಂಥ, ಯಾರು ವಿಷ್ಣುವರ್ಧನ್ ಸರ್ ಇದ್ರು, ಪ್ರೇಮ ಅವರಿದ್ರು, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಮಗ ಆದಿತ್ಯ ಅವರಿದ್ರು, ಎಲ್ಲ ಫಿಲಮ್ ಹಿಟ್ ಆಗಲಿಲ್ಲ. ಒಂದು ಹಾಡು 2 ಹಾಡು 3 ಹಾಡು ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಆಗುತ್ತೆ. ಹೆಂಗೆ ಹೋಗ್ಬೇಕು ಗೊತ್ತಾ ಕೆರಿಯರು? ಅಲ್ಲ ನಂದೊಬ್ಳದೇ ಅಂತಲ್ಲ ಹರೀಶ, ಆಲ್ಮೋಸ್ಟ್ ನಮ್ಮ ಕನ್ನಡ ಸಿಂಗರ್ಸ್ ಹಣೆ ಬರನೇ ಹಂಗಾಗಿದೆ. ಈಗ ಇವಾಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ, ನೀವು ಆಮೇಲೆ ಎಡಿಟ್ ಮಾಡಿ, ಹೇಮಂತ ಪ್ರೀತ್ಸೆ ಹಾಡಿದ್ಮೇಲೆ ಎಷ್ಟು ಅವಕಾಶಗಳು ಬರಬೇಕಿತ್ತು ಹೇಮಂತ್ಗೆ. ನಾನು ಇವತ್ತಿಗೂ ನಂಗೆ ಹೇಮಂತ್ ಹಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಆ ದನಿ, ಆ ಗತ್ತು ಯಾರ ಕಂಠದಲ್ಲೂ ಇಲ್ಲ. ನಮ್ಮ ರಾಜೇಶ್ ಸರ್ ಈಸ್ ಅ ಮೆಲಡಿ ಕಿಂಗ್, ಅವರು ಅದ್ಭುತವಾದ ಗಾಯಕರು. ಅದೇ ನಮ್ದು ಎಷ್ಟೋ ಸಲ ಅನ್ಕೋತೀವಿ, ರಾಜೇಶ್ ಸರ್ ಚೆನ್ನೈಯಲ್ಲೋ ಎಲ್ಲೋ ಇದ್ಬಿಟ್ಟಿರೋರು, ಎಲ್ಲೋ ಇರ್ತಾ ಇದ್ರು. ಹೇಮಂತ, ಶಮಿತ ಪೆಪ್ಪಿ ನಂಬರ್ ಅವಳು, ಹಿಂಗೆ ಚುಟ್ಟು ಹೆಂಗೆ ಹಾಡಿದಳು ಅವಳು. ಆಯ್ತಲ್ಲ ಕಡಿ, ವೆರಿ ಶಿ. ಯಾಕೆ ನಮ್ಮ ಕನ್ನಡಿಗರು ನಮ್ಮವ್ರು ಇಷ್ಟ? ನಂಗೆ ಇವತ್ತಿಗೂ ಕ್ವೆಶ್ಚನ್ ಮಾರ್ಕ್ ಇದೆ ಹರೀಶ್, ನನಗೆ ಕ್ವೆಶ್ಚನ್ ಮಾರ್ಕ್ ಇದೆ. ಐ ಹ್ಯಾವ್ ಅ ಕ್ವೆಶ್ಚನ್. ನನಗೆ ಯಾಕೆ ಕೆಲವು ಇದು ಯಾಕೆ ನಮ್ಮ ಕೈಲಿ ಆಗಲ್ಲ? ಇವಾಗ ಆ ಹಾಡು ಹಿಟ್ಟಾಗಿಲ್ವಾ? ನಾನು ಕ್ವೆಶ್ಚನ್ ಅದನ್ನೇ ಕೇಳೋದು. ಇವತ್ತು ಹೇಮಂತ್ನ ಪ್ರೀತ್ಸೆ ಹೇಮಂತ್ ಅಂತಾನೆ ಕೂಗೋದು. ಹೌದು. ಬುಲ್ ಮಾತಾಡಕ್ಕಿಲ್ವಾ? ಆ ಧ್ವನಿ ನಮ್ಮ ಹೇಮಂತಕ್ಕೆ ಬಿಟ್ರೆ ಇನ್ಯಾರಿಗೂ ಇಲ್ಲ. ಯಾಕೆ? ಶಮಿತಾ ಹೆಂಗ್ ಕಿರ್ಚ್ತಾಳೆ, ಒಳ್ಳೆ ಥ್ರೋ ಇದೆ.
ಯಾಕೆ ಶಮಿತಾ? ಚೈತ್ರದೊಂಥರ ಚೈತ್ರ ಆ್ಯಕ್ಚುಲಿ ಹಿಂಗಿದ್ಲು. ಹೌದು. ಅವಳೆ ಸಕ್ಕು 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 ನೈ ನನ್ನ ನೈ ನೈ, ಅವಳೇ ಹಾಡಿದ್ದು ಅದನ್ನು. ನನ್ನ ನೈ ನನ್ನ ನೈ, ಗಾಳಿಪಟ ಅವಳೇ ಹಾಡಿದ್ದು ಕೋರಸ್ ಪೋರ್ಷನ್. ನನ್ನ ನೈ ನನ್ನ ನೈ, ನನ್ನ ನೈ ನನ್ನ ನೈ ನೈ, ಅವಳದ್ದು ಇಂಟರ್ವ್ಯೂ ಥರ ಆಗೋಗ್ಬಿಡುತ್ತೆ. ಅವಳೆಲ್ಲ ಹಾಡಿರೋದು. ಈಗ ಅವಳದ ರೂಟ್, ಅವಳು ಹಿಂದೂಸ್ತಾನಿ ಸಿಂಗರ್ ಆದ್ಲು. ಹೌದು. ಬಟ್ ನಂದು ಒಬ್ಬಳದೇ ಅಂತಲ್ಲ. ಐ ಫೀಲ್ಸ್ ವೆರಿ ಬ್ಯಾಡ್. ಯಾಕೆ ನಮ್ಮ ಹೇಳಿದ್ನಲ್ಲ ನಿಂಗೆ, ಯಾವನೋ ಅವನು ಗಿಲ್ಲಕ್ಕೂ ಇಲ್ಲಾಂದ್ರೆ ಒಂದು 500 ಜನ ಕೇಳಿದ್ದಾರೆ ಗೊತ್ತಿರೋ ರೀಸೆಂಟ್ ಟೈಮ್ಸ್ ಅಲ್ಲಿ. ಯಾವನೋ ಅವನು ಗಿಲ್ಲಕ್ಕೂ, ಎಲ್ಲಿಂದ ಬಂದ ಗಿಲ್ಲಕ್ಕೂ, ಅದನ್ನ ಏಳೇಳು ಬೆಟ್ಟ ತನ್ನ ನನ್ನನ್ನ ತನ್ನ ನಿನ್ನ ನೇಗಿಲ್ಲಕ್ಕೋ. ಯಾಕೆ ಹಾಡಿರೋದು ಸುನೀತಾ? ಖಂಡಿತ ಅಲ್ಲ. ಅವ್ರು ಹಾಡಿರೋದು ನಮ್ಮ ಇವರು ಯಾರೋ, ಅವ್ರ ಹೆಸರನ್ನು ಮರ್ತೋಯ್ತು ನನಗೆ. ಅವರು ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಬಟ್ ಏನಂದರೆ ಹೇಳದ್ನಲ್ಲ, ಮುಂದಿನ ಜನ್ಮ ಅನ್ನೋದೊಂದಿದ್ರೆ ನಮ್ಮ ಹೆಸರಿಗೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಕನ್ನಡದವರೇ ಆಗಿ ಹುಟ್ಟಬೇಕು. ಯಾಕೆಂದ್ರೆ ಅಂಥ ಅಣ್ಣವ್ರು ಹುಟ್ಟಿದ ಜಾಗದಲ್ಲಿ ನಾವು ಇದ್ದೀವಿ. ನಮ್ಮ ಹಂಸಲೇಖ ಸರ್ ಇದ್ದಾರೆ, ನಮ್ಮ ಮ್ಯೂಸಿಷಿಯನ್ಸ್ ಇದ್ದಾರೆ. ಬಟ್ ಲಕ್ ಅಂತ ಬಂದಾಗ ಅಲ್ಲಿಗೆ ಹೋಗ್ಬೇಕು ಅನ್ಸ್ಬಿಡುತ್ತೆ. ದೇವರಾಣೆ ಅನಿಸುತ್ತೆ. ಅಲ್ಲಿನ ಸಿಂಗರ್ಸ್ ಚಿನ್ನ ಚಿನ್ನ ಆಸೆ ಮಿನ್ಮಿನಿ, ಚಿನ್ನ ಚಿನ್ನ ಆಸೆ ಸಿರಗಳಿಕ್ಕೂ ಆಸೆ ಮಿನ್ಮಿನಿ. ಕೋರಸ್ ಸಿಂಗರ್ ರೇಮನ್ ಸರ್ ಹೆಂಗೆ ತೊಗೊಂಬಂದು. ಹೌದು, ಕರೆಕ್ಟ್ ಪಾಯಿಂಟ್, ಅಗ್ರಿ. ಯಾಕೆ ಇಲ್ಲಿನವ್ರಿಗೆ ಯಾಕೆ ಆಗಲ್ಲ? ವಂಡರ್ ಮಾಡ್ಬಿಟ್ರು ಅದನ್ನ. ಗಾಯಕಿನೂ ಎಸ್, ರಾತ್ರಿ ಸ್ಟಾರ್ ಆದ್ರು. ನಮ್ದ್ರಲ್ಲಿ ಇಲ್ಲ ಅಂತಲ್ಲ ಹರೀಶಾ. ನಮ್ಮವ್ರ ಮೇಲೆ ಅಭಿಮಾನ ಪ್ರೀತಿ ಇರಬೇಕು ಅಂತ. ತೂಕತ್ ಗಡ್ಡ ಬಡ್ಡ ಚಲ ಚಲ ಲಡ್ಕಿ ಅರ್ಜುನ್ ಜನ್ಯ ಸರ್ ನಂಗೆಲ್ಲ ಹಾಡ್ಸೋದು. ಆಮೇಲೆ ಸರ್ ನಂಗೆ ಹಾಡ್ಸ್ಲೇ ಇಲ್ಲ. ತುಂಬ ಗೌರವ ಇದೆ ಅವ್ರ ಬಗ್ಗೆ, ತುಂಬ ಪ್ರೀತಿ ಇದೆ, ತುಂಬ ಗೌರವ. ಯಾಕೆಂದರೆ ಅವರು ತುಂಬ ಕನ್ನಡದ ಗಾಯಕರಿಗೆ ಪೃಥ್ವಿ ಭಟ್ ಆಗಿರ್ಬೋದು, ಈಗಿನೆಲ್ಲ ಸಿಂಗರ್ಸ್. ಬಟ್ ಕೊಡಬೇಕಲ್ವಾ, ಬೇರೆಯವ್ರಿಗೂ ಕೊಡಬೇಕಲ್ಲ ಅವಕಾಶ. ಅಂಥದ್ರಲ್ಲಿ ಕೆಲವ್ರು ಇದ್ದಾರೆ. ಗುರು ಸರ್ ಫಸ್ಟ್ ಪ್ರಿಫರೆನ್ಸ್ ಕನ್ನಡದ ಗಾಯಕರಿಗೆ. ನಾನಾಗಿರ್ಬೋದು, ಶಮಿತಾ ಆಗಿರ್ಬೋದು, ಚೈತ್ರ ಆಗಿರ್ಬೋದು ಹಾಡಿಸಿದ್ದಾರೆ. ಹರಿ ಸರು ಅಷ್ಟೆ. ಬಟ್ ಈಗಿನವ್ರಿಗೆ ಹೇಳ್ತಾನಲ್ಲ, ಅದು ಏನು ನಾನು ಅದು ಏನು ಹಾಡೋಕ್ಕಾಗದಿರೋದು ಏನು ಹಾಡ್ತಾರೋ ಅವರು? ಏನು ಹಾಡ್ತಾರೆ? ಈಗಾಗಲೇ ಹಾಡಿದ್ದು ಸುನೀತಾನೇ ಹಾಡಿರ್ಬೇಕು ಅನ್ನೋ ರೀತಿಯಲ್ಲಿ ಹಾಡಿಲ್ಲ. ಎಷ್ಟು ನಂಗೆ ಹೇಳ್ತೇನಲ್ಲ, ಸ್ಟೇಜ್ ಮೇಲೆ ಟೈಮ್ ಆಯ್ತು ಅಂತ ನಾನು ಹೇಳ್ತಾ ಇದ್ದೀನಿ, ನಾನಲ್ಲಪ್ಪ ಹಾಡಿರೋದು, ಬೇರೆ ಗಾಯಕ. ಟೈಮ್ ಆಯ್ತು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತಾರೆ. ಏನ್ ಮಾಡ್ತೀಯ ಅದಕ್ಕೆ ನಾನು ಸುನೀತಾ ಅಂದಿದ್ದ. ಅಂದ್ರೆ ಅವರೇ ಹಾಡಿರೋದು ಒಂದು ರೇಂಜ್ಗೆ. ಅದು ನಿಜವಾಗ್ಲೂ ಹೇಳದ್ನಲ್ಲ. ಎಸ್, ಓಕೆ, ಅಂದ್ರೆ ವಿ ಆರ್ ಕೇಪಬಲ್. ನಾವು ಅದ ಹಾಡುವ ಶಕ್ತಿ ನಮಗಿದೆ. ಎಸ್, ಅಂದ್ರೆ ಯಾವುದೇ ಹಂತದಲ್ಲೂ ಕೂಡ ನಾವು ಎಕ್ಸ್ಪರ್ಟ್ ಇದ್ದೀವಿ, ಬಟ್ ಆದ್ರೂ ಬಳಸ್ಕೋತಿಲ್ಲ ಇಂಡಸ್ಟ್ರಿ. ಎಸ್, ನಂಗೆ ನಿಜವಾಗ್ಲೂ ಎಷ್ಟು ಒಂದೊಂದ್ಸಲ ಬೇಜಾರಾಗತ್ತೆ ಅಂದರೆ, ನಮ್ಮ ಕನ್ನಡದ ಗಾಯಕರು ಎಷ್ಟು ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ವೆರೈಟಿಲಿ ಇದ್ದಾರೆ. ಹೇಗಿದೆ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ? ಎಲ್ಲ ಗೊತ್ತಿರಿ, ನೀವೇ ನ್ಯೂಸಲ್ಲಿ ಇರ್ತೀರಿ, ನಿಮಗೆ ಗೊತ್ತಿದೆ. ಇನ್ಸೈಡ್ ಗೊತ್ತಿರುತ್ತಲ್ಲ. ಅಂದ್ರೆ ಕಲಿಯುವಿಕೆ ಹೇಗಿದೆ, ಕಲಿತವ್ರು ಹೇಗಿದ್ದಾರೆ, ಮತ್ತು ಈ ಕ್ಷೇತ್ರ ಹೇಗೆ ಬಳಸ್ಕೊಳ್ತಾ ಇದೆ. ನಾನು ಹೇಳಿದ್ನಲ್ಲ, ಇವತ್ತು ಒಂದು ಮಾಧ್ಯಮದ ಮೂಲಕ ಬಂದ ಗಾಯಕರಾಗ್ತಿದ್ದಾರೆ. ಐ ಡೋಂಟ್ ನೋ, ಅದು ಕ್ಷೇತ್ರದ ಅದು ಪ್ಲಸ್ಸು ಆಗಿದೆ, ಮೈನಸ್ಸು ಆಗಿದೆ. ರಿಯಾಲಿಟಿ ಶೋಸ್ನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಪೃಥ್ವಿ ಭಟ್, ಶಿ ಇಸ್ ಅ ವೆರಿ ಗುಡ್ ಸಿಂಗರ್, ತುಂಬಾ ಅದ್ಭುತವಾಗಿ. ಅದೇ ತರ ಇನ್ನೊಂದು 2-3 ಜನ ಏನಕ್ಕೂ ಬೇಡ ಅವ್ರು ಬಂದ್ರು. ಐ ಡೋಂಟ್ ವಾಂಟ್ ಟು ಮೆನ್ಷನ್ ನೇಮ್, ಆಯ್ತಾ, ಬಂದ್ರು. ಪ್ಲಸ್ಸು ಇದೆ, ಮೈನಸ್ಸು ಇದೆ. ಸೊ ಹಾಗಾಗಿ ಇವಾಗ ನಮ್ಮ ಸಂಜೀತ್ ಹೆಗ್ಡೆ ದೊಡ್ಡದಾಗಿ ಬೆಳೆದ, ಖುಷಿ ಇದೆ. ಒಬ್ಬ ರಿಯಾಲಿಟಿ ಶೋನಲ್ಲಿ ಈಸ್ ಅ ರನ್ನರ್ ಅಪ್. ಬಟ್ ಇವತ್ತು ಅವ್ನ ಕಾಲ್ ಶೀಟ್ಗೋಸ್ಕರ ಕಾಯೋ ಸ್ಥಿತಿಲಿದೆ ಇಂಡಸ್ಟ್ರಿ. ಎಸ್, ಅದು ಖುಷಿ. ಹೇಳಿದ್ನ ಹೆಂಗೆ ಅಂದರೆ, ಇವಾಗ ಹೆಂಗೆ ಕೇಳ್ತಾರೆ ಗೊತ್ತಾ, ಈ ಜನಕ್ಕೆ ಹೆಂಗಾಗಿದೆ ಅಂದರೆ, ಟಿ ವಿಲಿ ಬಂದರೆ ಮಾತ್ರ ಸಿಂಗರ್ಸು, ಅಂದರೆ ಅವ್ರ ಪ್ರಚಲಿತದಲ್ಲಿ ಎಷ್ಟು. ಮೊನ್ನೆ ನಂಗೆ ಯಾರೋ ನಗು ಬಂದ್ಬಿಡ್ತು ನನಗೆ. ಹೋಗ್ತಾ ಇದ್ದೀನಿ, ಇವಾಗೇನು ನೀವು ಹಾಡ್ತಾನೆ ಇಲ್ಲ ಅನ್ಸುತ್ತೆ, ಪಾಪ ಅವಕಾಶ ಕಮ್ಮಿ ಆಗೋಗ್ಬಿಟ್ಟಿರ್ಬೇಕಲ್ವ ನಿಮಗೆ ಅಂತಂದರು. ನಾನು ಹಾಗೇನಿಲ್ಲ, ಇದೆ, ಅವಕಾಶಗಳಿದೆ, ಬಟ್ ನಾವು ಹೋಗ್ತಾ ಇಲ್ಲ. ಒಂದೊಂದು ಸಲ ನಗು ಬರುತ್ತೆ. ಜನ ಎಲ್ಲಿದ್ದಾರೆ ನಿಜವಾದ ಗಾಯಕರಿಗೆ, ಸಂಗೀತ ಕಟ್ಟಿ ಅಕ್ಕ ಅನ್ಸು,
ಅಕ್ಕ ದಾಸರ ಪದ ಹಾಡ್ತಾ ಇದಾರಂತೆ. ಅಕ್ಕ ನಾನು ಸ್ವಲ್ಪ ಒಂದೇ ಥರ ಇದೆಯಲ್ಲ ಸಂಗೀತ ಕಟ್ಟಿ ಹಾಟನ್ನು ಅಡ್ಡ ಚೀಟಿ ಕೊಟ್ಟರಂತೆ. ಯಾವ್ದಕ್ಕೆ ಹಾಟ್ ಅಡ್ಡಾದಲ್ಲಿ ಅವ್ರಿಗೆ ಓ ಸಂಗೀತ ಕಟ್ಟಿ ಕುಲಕರ್ಣಿ ಅವರ ಹಾಡು ಹಾಡಿದ್ರು. ಅಕ್ಕ ಇದು ನಾನಲ್ಲಪ್ಪ ಹಾಡಿರೋದು, ನನ್ನ ತಂಗಿ ಹಾಡಿರೋದು, ಚಲೋ ಹಾಡಿ ಹೇಳೋಳು. ನಾಗಮಂಡಲ ಇದ್ರೆ ನಂಗೆ ಹೇಳಿ ಹಾಡ್ತೀನಿ. ಅಕ್ಕ ಆಮೇಲೆ ನೀವು ಫಿಲ್ಮ್ ಹಾಡು ಕೇಳಿದಿರಿ, ನಾನು ಕಂಬದ ಮೇಲೆ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕ ಹಾಗೆ ಎಷ್ಟು ಗೊತ್ತಾ ಆ ಥರ ಸುಮಾರಿದೆ ಬಟ್ ಕೆಲವೊಂದು ಏನಂದರೆ ನಂಗೆ ಕೆಲವೊಂದು ಇವತ್ತು ಬಿ ಕೆ ಸುಮಿತ್ರಮ್ಮನ ನೋಡಿದಾಗ ಅವರೆಲ್ಲ ಸಾಧಕರು, ಕಸ್ತೂರಿ ಶಂಕರು ಇವರೆಲ್ಲ. ಹಾಂ, ಕಸ್ತೂರಿ ಮಂಜುಳಾ ಆಂಟಿ, ಬಿ ಕೆ ಸುಮಿತ್ರ ಇವತ್ತು ಅವ್ರು ಎಷ್ಟು ಬೆಳಗಾಗಿದ್ರೆ ಅವ್ರ ಹಾಡುಗಳು ಕೇಳ್ತೀವಿ. ಇವತ್ತು ಬೆಳಿಗ್ಗೆನೂ ಬಿ ಕೆ ಸುಮಿತ್ರಮ್ಮನ ಹಾಡು ಕೇಳಿದೆ. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು, ಹಿಂಗಿದೆ ಧ್ವನಿ ಅದ್ರದ್ದು ಆ ಟೈಮಲ್ಲಿ. ಇವತ್ತು ಅಕ್ಕನ ಎಷ್ಟು ದೊಡ್ಡ ಗುಣ ಅಂದರೆ ಸುಮಿತ್ರಾ ಆಂಟಿದಾಗೆ ನಾವೇನಾದ್ರು ಹಾಡು ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಚೆನ್ನಾಗಿ ಹಾಡಿದೆ ಕಣೆ ಪುಟ್ಟಿ, ಒಳ್ಳೇದಾಗಲಿ ಅಂತಾರೆ. ಸೊ ಅಷ್ಟು ದೊಡ್ಡ ರತ್ನಮಾಲಾ ಮೇಡಮ ಇನ್ ದಟ್ ಮ್ಯಾಟರ್ ನಾವು ಯಾವುದೋ ಹಾಡಿದೆ ಚೆನ್ನಾಗಿ ಹಾಡಿದ್ಯಾ ಅಭಿನಂದನೆಗಳು ಅಂತ ಆಗ್ತಾರೆ. ಸೊ ಅದೆಲ್ಲ ನೋಡಿದಾಗ ಎಸ್ ವಿ ಆರ್ ಬ್ಲೆಸ್ಡ್. ಅಲ್ಲಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇಬೇಕಾಗುತ್ತೆ. ಬಟ್ ಆರ್ ಯು ಹ್ಯಾಪಿ? ಏನು ಮಾಡಿದ್ರಿ ಸಾಧನೆ? ಇಲ್ಲ ನಾನು ಶ್ರಮಕ್ಕೆ ನಂಗೆ ಇನ್ನೂ ಬೇಕಿತ್ತು. ನನಗೊಂದು ರಾಜ್ಯ ಪ್ರಶಸ್ತಿ ಬಂದಿಲ್ಲ, ನಂಗೆ ಪ್ರಶಸ್ತಿ ಸಿಗಬೇಕು ಅಂತ ಹೇಳ್ತಿಲ್ಲ, ಸಾರಿ ಐ ಡೋಂಟ್ ಮೆನ್ಷನ್, ನಾನು ಅದನ್ನು ಹೇಳ್ತಾ ಇಲ್ಲ. ಎಸ್ ಎಸ್ ಬಟ್ ಜನರ ಪ್ರೀತಿ ತುಂಬ ಇದೆ, ಎಷ್ಟು ಎಲ್ಲಿ ಹೋದ್ರೂ ಕೇಳ್ತಾರೆ. ಬಟ್ ಹೌದಲ್ವಾ, ಬೇಕಾಗಿತ್ತಲ್ವಾ ಒಂದು, ಯಾಕೆ ಏನು ಅಂಥದ್ದು ಏನು ಹಾಡಿಲ್ಲ ನಾನು, ಇನ್ನೇನು ಮಾಡಬೇಕಿತ್ತಾ? ಹಾಂ ಗೊತ್ತಿಲ್ಲ, ಅಥವಾ ಹಾಡುಗಳು ಸಿಕ್ತಿಲ್ವಾ ನನಗೆ, ಅದಕ್ಕೆ ತಕ್ಕಂಗೆ ಸಿಕ್ಲಿಲ್ಲ. ಹೇಳಿದಲ್ಲ ಜೋಗಿ ಇನ್ನೇನಿತ್ತು ಬೇರೆ ಗಾಯಕಿಗೆ ಸಿಕ್ತು. 7:20 ಕಾಲ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಯು ಗಾಟ್ ಅವಾರ್ಡ್ ಅಂತ. 7:30 ಡಿಕ್ಲೇರ್ ಆಗುತ್ತೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ, ಇನ್ನೊಂದು ಹೆಸರು ಬರುತ್ತೆ. ಆ ಥರದ್ದು ಏಳು ಬೀಳಿತಗಳನ್ನು ತುಂಬ ಕಂಡಿದ್ದೀನಿ ನಾನು. ಅರ್ಧ ಗಂಟೆಲಿ ಪ್ರಶಸ್ತಿನೇ ಇಲ್ಲ, ಸ್ಟೇಟ್ ಅವಾರ್ಡ್. ಅರ್ಧ ಗಂಟೆಲ್ಲ 10 ನಿಮಿಷದಲ್ಲಿ 10 ನಿಮಿಷ ಸ್ಟೇಟ್ ಅವಾರ್ಡ್ ಚೇಂಜ್. 7:20 ಕಾಲ್ ಬರುತ್ತೆ ನನಗೆ, ಏನಂತ, ಕಂಗ್ರ್ಯಾಚುಲೇಷನ್ಸ್ ಯು ಗಾಟ್ ಅವಾರ್ಡ್, ದೇವರೆಲ್ಲ ರೀತಿಯಲ್ಲಿ ಒಳ್ಳೇದು ಮಾಡಲಿ, ಸ್ಟೇಟ್ ಅವಾರ್ಡ್ ರಾಜ್ಯ ಪ್ರಶಸ್ತಿ ಜೋಗಿ ಚಿತ್ರಕ್ಕೆ. ಅದೇ 10 ನಿಮಿಷ ಆದಮೇಲೆ ಬೇರೆ ಗಾಯಕಿಗೆ ಬಂದಿರುತ್ತೆ. ಹಾರ್ಟ್ ಅನ್ನೋ ಅಡ್ಡದಲ್ಲಿ 10 ವರ್ಷದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಹೋಗಿರುತ್ತೆ, ವೆರಿ ನೆಕ್ಸ್ಟ್ ಮೂಮೆಂಟಲ್ಲಿ ಇನ್ನೊಂದು ಗಾಯಕಿಗೆ ಬಂದಿರುತ್ತೆ. ಈ ಕ್ಷಣ ಮಾತ್ರದಲ್ಲಿ ಎಲ್ಲ ಮಿಸ್ ಆಗಿರೋದು ನನಗೆ. ಎಲ್ಲ ಮಿಸ್ ಮಾಡಿಸ್ತಾರಾ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಮೇ ಬಿ ಒಂದ್ಸರಿ ಇದೆಲ್ಲ ಬಿಟ್ಟು ಸಡನ್ ಆಗಿ ಜೋಗಿ ಸುನೀತಾ ಅವ್ರನ್ನ ಆಕ್ಟಿಂಗ್ ಅಲ್ಲಿ ನೋಡ್ಬಿಡ್ತೀವಿ ನಾವು. ಯಾರೋ ಕೇಳ್ತಿದ್ರು, ಈಗ ಅವ್ರು ಹಾಡ್ತಿಲ್ವಾ, ಆಕ್ಟಿಂಗ್ ಬಂದ್ಬಿಟ್ರಾ ಅಂತ. ಅದನ್ನೇ ಹೇಳಕ್ಕೂ ಬಂದೆ. ಗಿಲಿ ನಾನು ಕನ್ನಡಕ್ಕೆ ಹೋಗ್ಲಿಲ್ಲಿ ಪ್ರಸಾರ ಆಗ್ತದಂತ ಈ ಕನ್ನಡಕ್ಕೆ ಹೋಗಿಲೆ ಹಾಡು ಕರ್ನಾಟಕ ಇದೆ ತುಂಬ ಹೇಳಿದೆ. ನಾನು ಆ್ಯಂಡ್ ಒನ್ ಆಫ್ ಮೈ ಫ್ರೆಂಡ್ ಮಂಗಳ, ವಿ ಆರ್ ಮೆಂಟರ್ಸ್ ಫಾರ್ ದಟ್ ಪ್ರೋಗ್ರಾಮ್. ಅಲ್ಲಿ ಮಕ್ಳುಗಳೆಲ್ಲ ಚೇಷ್ಟೆ ಮಾಡೋದು. ಬಟ್ ಯಾಕೆ ಮಕ್ಳ ಜೊತೆ ನಾವು ಮಕ್ಕಳಾಗಲೇಬೇಕು, ನಾವೆಲ್ಲ ಹಿಂಗೆ ಇಟ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಚೇಷ್ಟೆ ಮಾಡ್ತಾ ಇದ್ದಿದ್ದು ಅಲ್ಲಿದೆ. ನಮ್ಮ ಡೈರೆಕ್ಟ್ ಪ್ರಭಾ ಮೇಡಮು ಆ್ಯಂಡ್ ಪ್ರಕಾಶ್ ಸರ್ ನೋಡಿದ್ದಾರೆ, ಸಾಗರು ಪ್ರಕಾಶ್ ಎಲ್ಲ. ಆ್ಯಂಡ್ ಆ ಟೈಮಲ್ಲಿ ಗಿಲಿಗಿಲಿದು ಒಂದು ನಡೀತಾ ಇರುತ್ತೆ ಹಿಂದೆ ಬ್ಯಾಕ್ ಪರ್ಷನಲ್ಲಿ. ಆ್ಯಂಡ್ ನನಗೆ ಇನ್ನೇನು ಹಾಡು ಕರ್ನಾಟಕ ಇದಕ್ಕೆ ಕನ್ನಡಕ್ಕೆ ಹೋಗ್ಲಿ ಏನೇನು ಮುಗಿತಾ ಬರ್ತಾ ಇದೆ ಎಲ್ಲ ಮಾಡ್ತಲೇ ಸೂಪರ್ ಮಮ್ಮಿನ ಏನೋ ಮುಗಿತದೆ. ನಂಗೊಂದು ಕಾಲ್ ಬರುತ್ತೆ, ಸುನೀತಾ ನೀವು ಕಾಮಿಡಿ ಮಾಡ್ತೀರಾ ಅಂತ. ನಾನು ನಿಮಗೆ ಇದು ಕಾಮಿಡಿ ಅನಿಸ್ತಾ ಇಲ್ವಾ ನಿಮಗೆ ಅದು ಕಾಮಿಡಿ ಅನಿಸ್ತಾ ಇಲ್ವಾ ಅಂತಂದೆ. ಇಲ್ಲ ಪ್ರಕಾಶ್ ಸರ್ ಕೇಳ್ತಾ ಇದ್ದಾರೆ, ಕ್ಯಾನ್ ಯು ಡೂ ಇಟ್ ಅಂತ. ಇಲ್ಲ ಆಯ್ತು ಸರ್ ಮಾತಾಡ್ಬೇಕಂತೆ ನಿಮ್ಮ ಜೊತೆ. ಪ್ರಕಾಶ್ ಸರ್ ನಂಗೆ ತುಂಬ ಗೌರವ ಇದೆ. ಹೋದೆ, ಪ್ರಕಾಶ್ ಸರ್ ಸುನೀತಾ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ. ಸರ್ ಫಸ್ಟ್ ಥಿಂಗ್ ಈಸ್ ನನಗೆ ಗಾಳಿಗಂಧ ಗೊತ್ತಿಲ್ಲ, ಯಾಕೆಂದರೆ ಸ್ಕೂಲ್ ಡೇಸಲ್ಲೂ ನಾನು ಡಾನ್ಸ್ ಅಂತ ಸೇರಿಸ್ರೆ ನೀನು ಹಾಡಲ್ಲಿದೆಯಾ ಕೂತ್ಕೊಂಡ್ಬಿಡೋರು. ನಂಗೆ ಸ್ಕೂಲಿಂದಲೂ ನನಗೆ ಅವಕಾಶ ಕೊಟ್ಟಿಲ್ಲ, ಅವಕಾಶ ವಂಚಿತೆ ನಾನು ಡಾನ್ಸು ಡ್ರಾಮಾ ಇಲ್ಲೆಲ್ಲ. ಸರ್ ನನಗೊಂದು ಬೌಂಡ್ರೀಸ್ ಇದೆ. ನಾನು ಮಜಾ ಟಾಕೀಸ್ ಎಲ್ಲ ಮತ್ತು ಮಜಾ ಭಾರತ ಎಲ್ಲ ನೋಡ್ತಾ ಇದ್ದೆ. ಸರ್ ನನಗೆ ಒಂದು ಫ್ಯಾಮಿಲಿ ಇದೆ, ನನಗೆ ಈ ಡಬಲ್ ಮೀನಿಂಗ್ ಎಲ್ಲ ನಂಗೆ ಮಾಡೋಕ್ಕಾಗಲ್ಲ ಸರ್, ನಂಗೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ಸ್ಕಿಟ್ ನನಗೆ ಅನುಕೂಲ ಆದರೆ ನಾನು ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಒಂದೆರಡು ವಾರ ನೋಡಿ ಸರ್, ನೀವೇ ಬೇಡ ಅಂತೀರೋ ಗೊತ್ತು ನನಗೆ ಅಂತಲೂ ಹೋದೆ ನಾನು. ಫಸ್ಟ್ ಎಪಿಸೋಡ್ ಆಯಿತು, ಎಲ್ಲ ಬರೀ ಪರಿಣಿತರಲ್ಲ, ಎಲ್ಲರೂ ಒಬ್ಬ ಮೆಂಟರ್ ಜೊತೆ ಅದಕ್ಕೆ ಸಂಬಂಧನೇ ಗಾಳಿಗಂಧ ಅಯ್ಯಪ್ಪ, ನಾನು ಯಶಸ್ವಿನಿ ದೇಶಪಾಂಡೆ, ಆಮೇಲೆ ಇವನು ಯಾರು ಇನ್ನೊಂದಿಬ್ರು ಇದ್ರು, ನಿವೇದಿತಾ ಗೌಡ, ಇವರೆಲ್ಲ ಸಂಬಂಧ. ಅದರಲ್ಲೂ ಗಾಯನದಲ್ಲಿ ಚಂದನ್ ಶೆಟ್ಟಿ ಬಂದ್ಬಿಟ್ಟು ಅವಾಗ ನಿವೇದಿತಾ
ನೀವು ಯಾಕೆ ಬಂದ್ರಿ ಮೇಡಮ್ ಇದಕ್ಕೆ ಅಂತಂದ್ರು. ನೋಡಿ ಸರ್ ಕರೆದ್ಬಿಟ್ಟಿದ್ದಾರೆ ಅಂದರೆ. ಸೃಜನ್ ಲೋಕೇಶು ಎಲ್ಲ ಹಾಡೋದು ನೀವಾ ಅಂದರು. ಸರ್ ಗೊತ್ತಿಲ್ಲ ಸರ್ ನಂಗೆ ಅವರೆಲ್ಲ ಹೇಳುವಾಗ ಶ್ರುತಿ ಮೇಡಮ್ ಮಾತ್ರ ಕಾನ್ಫಿಡೆಂಟ್ ಕೊಟ್ಟರು. ಶ್ರುತಿ ಮೇಡಮ್ ಯು ಕ್ಯಾನ್ ಡೂ ಇಟ್, ನೀವು ಹ್ಯಾವ್ ಅಟ್ ದಟ್ ನಿಂಗೆ ಅದು ಕಾಮಿಡಿ ಸೆನ್ಸ್ ಇದೆ ಮಾಡ್ತೀಯಾ ಅಂತ. ಆ್ಯಂಡ್ 3-4 ಎಪಿಸೋಡ್ ಆದಮೇಲೆ ನನ್ನ ಮೆಂಟರ್ ಆಗಿದ್ದು ಗೊಬ್ಬರ ವಿನೋದ್ ಗೊಬ್ರಗಾಲ. ಹೆಂಗೆ ಅಂದರೆ ಅವನು ಹಿಂಗೆ ಹೇಳ್ಕೊಡ್ತಾ ಇದ್ದ ಸಿಕ್ಕಾಪಟ್ಟೆ. ಆ್ಯಂಡ್ ರಾಘವೇಂದ್ರ ಇರ್ತಿದ್ದ ನನ್ನ ಜೊತೆ, ರಾಘು ಅವನು ಮತ್ತು ಜಗಪ್ಪ, ಸುಷ್ಮಾ. ಏನು ಆ ಸ್ಕಿಟ್ಟಲ್ಲಿ ಅವರೇ ಇರಬೇಕು ಅಂತಿಲ್ಲ, ಎಲ್ಲರೂ ಬಂದು ಗೈಡ್ ಮಾಡೋರು ನಮಗೆ. ಸೊ ದಟ್ಸ್ ದ ರೀಸನ್ ಸೂಪರ್ ಹಿಟ್ ಆಗೋದು. ಸಖತ್. ನಾನು ಹೇಳಿದ್ನಲ್ಲ ಇವತ್ತು ನಂಗೆ ಅದಾದ್ಮೇಲೆ 2-3 ಸೀರಿಯಲ್ಲು ಮಾಡಿದೆ ನಾನು ಕಾಮಿಡಿ. ಇಲ್ಲ ಒಂದು ರೋಲ್ ಕೊಟ್ಟಿದ್ರು, ಮತ್ತೆ ಆಮೇಲೆ ಸೈಲೆಂಟ್ ಸಾಕು. ಯಾಕೆಂದರೆ ಆಮೇಲೆ ಮತ್ತೆ ಕಾಮಿಡಿ ಅದನ್ನ ಬೇರೆ ಮಾಡಿದ್ರು ನನಗೆ. ನೀವು ನನಗೆ ಇದು ಮಾಡ 6 ಸ್ಕಿಟ್ಟಲ್ಲಿ ಡಬಲ್ ಮೀನಿಂಗ್ ಮಾಡಲ್ಲ, ನಿಮಗೊಂದು ಫ್ಯಾಮಿಲಿ ಇದೆ ಅಲ್ವಾ ಅಂತ ಅದೊಂದು ಸ್ಕಿಟ್ ಡೈಲಾಗ್ ಬೇರೆ. ಅದರಲ್ಲೆಲ್ಲ ಚೆನ್ನಾಗಿತ್ತು. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಕೇಳಿಸ್ಕೊತಿರ್ತಿಲ್ಲ ಹೊರಗಡೆ ಎಲ್ಲ, ಇವ್ರು ಹಾಡಕ್ಕೆ ಅವಕಾಶ ಸಿಗ್ತಿಲ್ಲ, ಆಕ್ಟ್ ಮಾಡ್ತಿದ್ದಾರೆ ಅಂತ. ಯಾರೋ ಮೊನ್ನೆ ಕ್ಯಾಬಲ್ಲಿ ಹೋಗ್ತಾ ಇದ್ದಾಗ, ಮೇಡಮ್ ನೀವು ಬಂದಾಗ ನಮಗೆ ತುಂಬ ಬೇಜಾರಾಗಿತ್ತು ಸರ್, ಯಾಕೆ ಅಷ್ಟು ಗೌರವವಾಗಿ ಹಾಡ್ತಿದ್ದವ್ರು ಈ ಸ್ಕಿಟ್ಟಿಗೆ ಬಂದುಬಿಟ್ರಲ್ಲ ಅಂತ, ನಮ್ಗೆ ಗಿಲಿಗಿಲಿಗೆ ಬಂದುಬಿಟ್ರಲ್ಲ ಅಂತ ಬೇಜಾರಾಗೋಯ್ತು. ಬಟ್ ಆಮೇಲೆ ಏನು ಮೇಡಮ್ ನಾವು ನಿಮ್ಮನ್ನು ನೋಡೋಕ್ಕೆ ಕುತ್ಕೋತಾ ಇದ್ವಿ ಅಂತಂದರು. ನೀವು ಗೊಬ್ಬರಗಾಲ ಇಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟ್ ಮಾಡಿ ಫೇಮಸ್ ಆದ್ರಿ ಅನ್ಸುತ್ತಲ್ಲ ಹಾಡಕ್ಕಿಂತ. ಎಕ್ಸಾಕ್ಟ್ಲಿ. ಟೆಂಪಲಲ್ಲಿ ಯಾವ್ದಾರ ದೇವಸ್ಥಾನಕ್ಕೆ ಆ ಟೈಮಲ್ಲಿ ಟೆಂಪಲ್ಗೆಲ್ಲ ಹೋದರೆ ಮೇಡಮ್ ಆ್ಯಕ್ಟಿಂಗ್ ಮಾಡ್ತಾರೆ ಬನ್ನಿ ಅಂತ. ಎಷ್ಟು ವರ್ಷ ಹಾಡಿದ್ದೀನಿ, ಸಾವಿರಾರು ಹಾಡು ಹೇಳಿದ್ದೀನಿ. ಏನು ಎಲ್ಲಿಗೆ ಬಂದೆ ಮರಾಯ, ನಾನು ಎಲ್ಲಿಗೆ ಬಂದೆ, ಗಾದೆ ಇದೆಯಲ್ಲ ಎಲ್ಲಿಗೆ ಬಂದ್ಬಿಟ್ಟೆ ನಾನು ಅಂತ. ಆ್ಯಂಡ್ ನನಗೆ ಇದ್ದಿದ್ದು ಥಾಟು, SP ಸರ್ ಈಸ್ ಆ್ಯಕ್ಟರ್, ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್. ನಂಗೆ ಅದೊಂದಿತ್ತು ಸರ್. ಯಾಕೆ ನಾನು ಅವ್ರನ್ನ ಯಾಕೆ ಸಾಧು ಕೋಕಿಲ ಸರ್ ನಂಗೆ ಸ್ಕಿಟ್ಟಲ್ಲಿ ಹೇಳಿದ್ರು ಯಾವುದೋ ಒಂದರಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ ಬಿಡಬೇಡ ಆ್ಯಕ್ಟಿಂಗ್ನ. ನನ್ನ ಇವತ್ತು ನಾನು ಇಲ್ಲಿ ಕೂತಿರೋದನ್ನ ನನ್ನ ಕೈ ಹಿಡಿದದ್ದು ಕಾಮಿಡಿನೇ, ಮ್ಯೂಸಿಕ್ ಅಲ್ಲ ಅಂತಿದ್ರು ನನಗೆ. ಅಂದರೆ ಸರ್ ನಂಗೆ ಹೇಳಿದ್ರು ಸರ್, ನನ್ನನ್ನು ಕೈ ಹಿಡಿದಿದ್ದು ನನ್ನ ಕಾಮಿಡಿ, ನಿಂಗೆ ಕೆಪಾಸಿಟಿ ಇದೆ ಮಾಡು ಅಂತ. ನಂಗೆ ಆಮೇಲೆ ಅಂದು ಎಸ್. ನಾನು ಆಮೇಲೆ ಫಿನಾಲೆ ನಂಗೆ 1-2-3 ತುಂಬ ಮಡಿವಂತಿಕೆ ಇತ್ತು. ಆಮೇಲೆ ಪತಿದೇವರೇನು ಹೇಳಿಲ್ವ ಅದಕ್ಕೆ ಮುರಳಿಯವರು? ಇಲ್ಲ, ಹೀ ಈಸ್ ವೆರಿ ಗುಡ್. ಯಾವತ್ತು ನನಗೆ ಯಾವತ್ತು ಏನು ಸಂಗೀತಕ್ಕಾಗಲಿ ಎಲ್ಲ ಆಗಲಿ ಮುರಳಿ ಇಸ್ ಆಲ್ವೇಸ್ ವಿತ್ ಯು. ಎಸ್ ಅದು ಇನ್ ದಟ್ ಮ್ಯಾಟರ್ ಯಾವತ್ತು ಇವತ್ತಿನ ಈ ಕ್ಷಣದ ತನಕನೂ ನಂಗೆ ಯಾವತ್ತು ಅವ್ರು ಹಾಡಲ್ಲ ಅನ್ನೋದೊಂದು ಬಿಟ್ಟರೆ ಬೇಕಿದೆಲ್ಲ ಇಲ್ಲ ಅವನು ಹಾಡ್ತಾನೆ, ತುಂಬ ಚೆನ್ನಾಗಿ ಹಾಡ್ತಾನೆ. ಅವನಿಗೆ ಹಾಡುಗಳು ಅಶ್ವಥ್ ಸರ್ ಅಂದರೆ ಪ್ರಾಣ. ಸ್ಟೇಜ್ ಮೇಲೆ ಹೇಳಿದ್ದ, ಸ್ಟೇಜ್ ಮೇಲೆ ಅಯ್ಯೋ ಸ್ಟೇಜ್ ಮೇಲೆಲ್ಲ ಹಾಡ್ಸೋಷ್ಟು ಧೈರ್ಯ ಮಾಡಿಲ್ಲ ನಾನು. ಆ್ಯಂಡ್ ರತ್ನಮಾಲಾ ಪ್ರಕಾಶ್ ಅಭಿಮಾನಿ ಸಂಘದ ಅಧ್ಯಕ್ಷ. ಯಾರು? ಮುರಳಿ ಸರ್ ಸೂಪರ್. ಒಂದು ಹಾಡು ಕಾರ್ನಲ್ಲಿ ಕೂತಾಗ ನಿಂಗೆ ಹಿಂಗೆ ಹಾಡಕ್ಕೆ ಯೋಗ್ಯತೆ ಇದೆಯಾ ಅಂತ ಕೇಳ್ತಾನೆ ನಾನು. ಇವತ್ತು ಈ ಕ್ಷಣಕ್ಕೆ ಕೇಳ್ತಾನೆ, ಹಿಂಗೆ ಹಾಡೋಕ್ಕಾಗತ್ತಾನೆ ನಿನ್ನ ಕೈಯಲ್ಲಿ? ಸಾಧ್ಯನೇ ಇಲ್ಲ. ದ್ಯಾಟ್ ಈಸ್ ನಮ್ಮ ರತ್ನಮಾಲಾ ಪ್ರಕಾಶ್ ಅದರಲ್ಲೂ ನನ್ನ ರತ್ನಮಾಲಾ ಪ್ರಕಾಶ್. ನಾನು ಹೇಳಿ ಕೇಳಿಸ್ಕೊಂಡ್ಬಿಟ್ರೆ ಯಾರನ್ನು ಅಭಿಮಾನಿ ಕಣೆ, ನನ್ನ ರತ್ನಮಾಲಾ ಪ್ರಕಾಶ್ ಥರ ಯಾರು ಅವರಲ್ಲ. ಸಂತಸ ಅರಳುವ ಅವ್ನ ಆಲ್ ಟೈಮ್ ಫೇವ್ರೇಟ್ ಸಾಂಗು ದೀಪವು ನಿನ್ನದೇ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕೋ, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕೋ. ಆ್ಯಂಡ್ ಮ್ಯಾಮು ಅಷ್ಟೇ ಎಲ್ಲ ಜನರ ಹಾಡಿದೆ. ರತ್ನಮಾಲಾ ಮಾಡೋಣಂತೂ ಜಾರಿದ್ದ ಸಮಯ ಬರದೆ ಎನ್ನಿಯ ಮೈ ತುಂಬ ಬಯಕೆ ಮಿಂಚಿದೆ. ಆಮೇಲೆ ನನಗೆ ಅವ್ರನ್ನ ಇಮಿಟೇಟ್ ಮಾಡೋದು ಬೇರೆ ಹುಚ್ಚು ನನಗೆ. ಅದೇ ಜಾರಿದ್ದ ಸಮಯ ಬರದೆ ಎನ್ನಿಯ ಮೈ ತುಂಬ ಬಯಕೆ ಮಿಂಚಿದೆ. ಆಮೇಲೆ ಅದು ಸಂತಸ ಅರಳುವ ಸಮಯ. ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ. ಅದು ಅಯ್ಯೋ ಹುಚ್ಚು ನನಗೆ ಮೇಡಮ್ ಹಾಡುಗಳು. ಆಮೇಲೆ ನೀನಿಲ್ಲದಿರುವಾಗ ನಲ ಒಬ್ಬಂಟಿ ನಾನು ಮನೆಯಲ್ಲಿ, ಮೂಡುವುದು ಚಿತ್ರ ಮನದಲ್ಲಿ. ಅಯ್ಯೋ ಶೀಸ್